ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ನಂಗೆ ಗೊತ್ತು ತುಂಬ ಜನ ವೆಯ್ಟ್ ಮಾಡ್ತಿರ್ತೀರಾ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಏನು ಥಿಂಕ್ ಮಾಡ್ತಾರೆ, ಕರೆಂಟ್ ಎನರ್ಜೀಸ್ ಏನು, ನಿಮ್ಮ ಬಗ್ಗೆ ಫೀಲಿಂಗ್ಸ್ ಏನು, ಸೊ ನೆಕ್ಸ್ಟ್ ಸ್ಟೆಪ್ ಏನು ತೊಗೊಳ್ತಾರೆ ನೋಡೋಣ. ಆ್ಯಂಡ್ ನೀವು ಮಾತ್ರ ಇಲ್ಲಿ ಡೇ ಆ್ಯಂಡ್ ನೈಟ್ ಅವರ ಬಗ್ಗೆನೇ ಥಿಂಕ್ ಮಾಡ್ತಾಯಿದ್ದೀರಾ. ಸೊ ಏನಾದರೂ ಆ ಕಡೆಯಿಂದ ಪಾಸಿಟಿವ್ ಎನರ್ಜೀಸ್ ಇದೆಯಾ ಅಂತಲೂ ಸಹ ನೋಡೋಣ. ಹಾಗೆ ಒಂದು ಅಪ್ಡೇಟ್ ಬಂದು ಯಾರೆಲ್ಲ ಸೆಂಟ್ ಎಕ್ಸ್ಪಿರಿಟ್ ರಿಚುವಲ್ ಮಾಡಿಸ್ಬೇಕು ಅಂದ್ಕೊಳ್ತಾ ಇದ್ದೀರಾ, ಡೆಫಿನೆಟ್ಲಿ ಸ್ಲಾಟ್ಸ್ ಇನ್ನೂ ಅವೈಲಬಲ್ ಇದೆ. ಸೊ 21 ಡಿಸೆಂಬರ್ ನಾನು ರಿಚುವಲನ್ನು ಮಾಡ್ತಾಯಿದ್ದೀನಿ, ಸೆಂಟ್ ಎಕ್ಸ್ಪಿರಿಟ್ ರಿಚುವಲ್. ಸೊ ನೆಕ್ಸ್ಟ್ ಇಯರ್ಗೆ ನೀವು ಏನಾದರೂ ವಿಶ್ ಇಟ್ಕೊಂಡಿದ್ರು ನೀವು ಅದನ್ನು ಮಾಡಿಸ್ಬೋದು. ಮ್ಯಾರೇಜ್ ಅಥವಾ ಎಕ್ಸಾಮ್ ಪಾಸ್ ಆಗಬೇಕು, ತುಂಬ ಜನಕ್ಕೆ ಜಾಬ್ ಬೇಕು ಅಂತ ಇರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಬೇಕಂತ ಇರ್ಬೋದು. ಸೊ ಈ ಥರ ಇರೋರು ಸೆಂಟ್ ಎಕ್ಸ್ಪಿರಿಟ್ ರಿಚುವಲನ್ನು ಮಾಡಿಸ್ಬೋದು. ಸೊ ನಿಮ್ಮ ಪರವಾಗಿ ನಾನೇ ಆ ಒಂದು ರಿಚುವಲನ್ನು ಮಾಡ್ತಾಯಿದ್ದೀನಿ. ಸೊ ಸೆಂಟ್ ಎಕ್ಸ್ಪಿರಿಟ್ ಅವರಿಗೆ ಏನೆಲ್ಲ ಆಫರ್ ಮಾಡಬೇಕು, ಅಥವಾ ನಿಮಗೆ ಆ ಒಂದು ರಿಚುವಲಿಂದ ನೆಕ್ಸ್ಟ್ ವಿಶ್ ಫುಲ್ಫಿಲ್ ಆದಮೇಲೂ ಏನು ಆಫರ್ ಮಾಡಬೇಕು ಅದನ್ನು ನಾನೇ ಮಾಡ್ತೀನಿ. ನಿಮ್ಮ ಪರವಾಗಿ ನಾನು ಮಾಡ್ತಾಯಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ನಿಮ್ಮ ಸ್ಲಾಟ್ಸನ್ನು ಬೇಗ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಆಲ್ರೆಡಿ ತುಂಬ ಸ್ಲಾಟ್ಸ್ ಬುಕ್ ಆಗಿದೆ, ಇನ್ನು ಕೆಲವು ಸ್ಲಾಟ್ಸ್ ಅಷ್ಟೇ ಓಪನ್ ಇರೋದು. ಆ್ಯಂಡ್ ಮತ್ತೆ ನಾನು ಯಾವಾಗ ಸೆಂಟ್ ಎಕ್ಸ್ಪಿರಿಟ್ ರಿಚುವಲ್ ಮಾಡ್ತೀನಿ ಗೊತ್ತಿಲ್ಲ. ಜಾಯ್ನ್ ಆಗಬೇಕು ಅನ್ಕೋತಾ ಇದ್ದರೆ ಡೆಫಿನೆಟ್ಲಿ ಆಗಿ. ಹಾಗೆ ಟ್ಯಾರೋ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ನ್ಯೂ ಬ್ಯಾಚ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ ಒಂದು ಕೋರ್ಸ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನಗೆ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಡೀಟೇಲ್ಸನ್ನು ತಿಳ್ಕೊಬೋದು. ಆ್ಯಂಡ್ ಆಲ್ಸೋ ಪರ್ಸ್ನಲ್ ರೀಡಿಂಗ್ಸ್ ಬಂದು ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಹಾಗೆ ರೂನ್ಸ್ ರೀಡಿಂಗ್ ಸಹ ಹೇಳ್ಕೊಡ್ತಾ ಇದ್ದೀನಿ, ಅದನ್ನು ಸಹ ನೀವು ಕಲಿಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಇಂಟ್ರೋನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ರೀಡಿಂಗನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ರಿಲೇಷನ್ಶಿಪ್ ಸುತ್ತ ಯಾವ ಎನರ್ಜಿ ಇದೆ, ಪಾಸಿಟಿವ್ ಆರ್ ನೆಗೆಟಿವ್. ಇದು ಸ್ಟಾರ್ ಕಾರ್ಡ್ ಇದೆ. ಕಿಂಗ್ ಆಫ್ ಕಪ್ಸ್. ಆ್ಯಂಡ್ ನೆಕ್ಸ್ಟ್ ಓಕೆ, ಕರೆಂಟ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಏನಾಗ್ತಾ ಇದೆ ನೋಡೋಣ. ಓಕೆ, ದ ಟವರ್ ಹಾಗೆ 9 ಆಫ್ ಪೆಂಟಿಕಲ್ಸ್ ಇಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಫ್ಯೂಚರ್ ಏನಾಗ್ಬೋದು ಈ ರಿಲೇಷನ್ಶಿಪ್ಪಲ್ಲಿ, ಪಾಸಿಟಿವ್ ನೆಗೆಟಿವ್ ನೋಡೋಣ. ಓಕೆ, ನೋಡ್ತಾ ಇರ್ಬೋದು ನೀವು 6 ಆಫ್ ಕಪ್ಸ್ ಹಾಗೆ ದ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಆ್ಯಂಡ್ ದ ಹ್ಯಾಂಗ್ಡ್ ಮ್ಯಾನ್ ರಿವರ್ಸ್ ಇದೆ. 6 ಆಫ್ ಕಪ್ಸ್ ಸ್ಟ್ರೈಟ್ ಕಾರ್ಡೆ ಬಂದಿದೆ. ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ನೋಡೋಣ. ಕಿಂಗ್ ಆಫ್ ಪೆಂಟಿಕಲ್ಸ್,
ದ ಹೈ ಪ್ರಿಸ್ಟೆಸ್. ಆ್ಯಂಡ್ ಟ್ಯಾರೋ ಮುಖಾಂತರ ನಿಮಗೆ ಯಾವ ಗೈಡೆನ್ಸ್ ಬರುತ್ತೆ ನೋಡೋಣ. Queen of Wands and 5 of Wands, the Hierophant. Okay. ಓಕೆ, ಫಸ್ಟ್ ಆಫ್ ಆಲ್ ಈ ಒಂದು ರಿಲೇಷನ್ಶಿಪ್ ಸುತ್ತ ಇರುವಂಥ ಎನರ್ಜಿಯನ್ನು ನೋಡಿದಾಗ ಸೊ ಇಲ್ಲಿ ತುಂಬ ಸ್ಟ್ರೆಸ್ ತಂದುಕೊಡ್ತಾ ಇದೆ ಅಂತ ಹೇಳ್ಬೋದು. ನಿಮಗೇ ಇಲ್ಲಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನೀವು ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ ಅಂತ ಹೇಳ್ಬೋದು. ಹಾಗೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾನೇ ಇದ್ದೀರಾ. ಬಟ್ ಯಾವಾಗಾದರೂ ಈ ಪರ್ಸನ್ ಜೊತೆ ನೀವು ಕಮ್ಯುನಿಕೇಟ್ ಅಥವಾ ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಅಲ್ಲಿ ನೀವು ತಾಳ್ಮೆ ಕಳ್ಕೊಳ್ತಾ ಇದ್ದೀರಾ ಅಂತಲೂ ಹೇಳ್ಬೋದು. ಅದರ್ವೈಸ್ ಇಲ್ಲಿ ನಿಮ್ಮ ಪಾರ್ಟ್ನರ್ಗೆ ತುಂಬ ಇಂಪೇಷನ್ಸ್ ಅಂತ ಹೇಳ್ತೀನಿ. ಅವ್ರಿಗೆ ತಾಳ್ಮೆ ಅನ್ನೋದು ಅಷ್ಟಾಗಿ ಇಲ್ಲ. ಸೊ ನೀವೇನೇ ಹೇಳಿದ್ರೂ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗ್ತಾ ಇರ್ಬೋದು. ಅವರು ತಪ್ಪಾಗಿ ಅರ್ಥ ಮಾಡ್ಕೊತಾ ಇರ್ಬೋದು ನಿಮ್ಮನ್ನು. ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀನಿ. ಯಾವುದೇ ವಿಚಾರನ ನೀವು ಇಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ನೀವು ರೆಡಿ ಇದ್ರೂ ಆ ಪರ್ಸನ್ ಅವರ ಒಂದು ಈಗೋಯಿಸ್ಟಿಕ್ ಬಿಹೇವಿಯರಿಂದ ಅಷ್ಟಾಗಿ ರೆಡಿ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಬೋತ್ ಸೈಡ್ಸಿಂದ ಈಕ್ವಲ್ ಎಫರ್ಟ್ಸ್ ಕಾಣಿಸ್ತಾ ಇಲ್ಲ ನನಗೆ. ಆ್ಯಂಡ್ ನೈಟ್ ಆಫ್ ಕಪ್ಸ್ ಇದೆ. ಹಾಗೆ ದ ಟವರ್ ಕಾರ್ಡ್ ಬಂದು ರಿವರ್ಸ್ ಬಂದಿದೆ. ಸೊ ತುಂಬಾ ಅಂದರೆ ತುಂಬ ನೀವು ಡೌನ್ಫಾಲ್ ಹಾಗೆ ತುಂಬ ನೋವನ್ನು ಅನುಭವಿಸಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ ಇದ್ದಷ್ಟು ದಿನವೂ. ಹಾಗೆ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತಲೂ ಹೇಳ್ಬೋದು. ಆ್ಯಂಡ್ ಹಾಗೆ ಇಲ್ಲಿ ತುಂಬ ಜನ ಡಿವೋರ್ಸ್ ಆಗಿರೋರು ವಿಡಿಯೋನ ನೋಡ್ತಾ ಇರ್ಬೋದು. ಈ ಒಂದು ಮ್ಯಾರೇಜ್ ಲೈಫಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ತುಂಬ ಡೌನ್ಫಾಲ್ ಅನ್ನೋದನ್ನ ನೋಡಿದ್ದೀರಾ. ಆ್ಯಂಡ್ ಏನೇ ಒಂದು ವಿಚಾರ ಅಥವಾ ಏನೇ ಒಂದು ಹೊಸ ಕೆಲಸ ನೀವು ಮಾಡೋಕ್ಕೋದ್ರೂ ಅಲ್ಲಿ ಯಾವುದೋ ನಿಮಗೆ ಸಡನ್ನಾಗಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಏನೇ ಮಾಡೋಕ್ಕೋದ್ರೂ ನಿಮಗೆ ಕೈಗೆ ಹತ್ತೋದಿಲ್ಲ ಅಂತ ಹೇಳ್ತಾರಲ್ಲ, ಆ ಥರನೂ ನೀವು ಫೇಸ್ ಮಾಡಿರ್ಬೋದು ಇಷ್ಟು ದಿನದಲ್ಲಿ. ಹಾಗೆ ಒಂದು ಅಥಾರಿಟಿ ಅನ್ನೋದನ್ನು ನಿಮ್ಮ ಪಾರ್ಟ್ನರ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವರು ಹೇಳಿದ ಹಾಗೆ ಎಲ್ಲ ನಡಿಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅವರು ಸಹ ಇರ್ಬೋದು. ಆಲ್ಸೋ ನಿಮ್ಮ ರಿಲೇಷನ್ಶಿಪ್ ಸುತ್ತ ಸಮ್ ನೆಗೆಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ನೆಗೆಟಿವ್ ಎನರ್ಜಿ ಅಂತ ಅಂದ ತಕ್ಷಣ ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅದು ಇದು ಅಂತ ಏನಲ್ಲ. ಇಟ್ಸ್ ಆಲ್ ಅಬೌಟ್ ಅ ಮೈಂಡ್ಸೆಟ್. ನೆಗೆಟಿವ್ ಮೈಂಡ್ಸೆಟ್ ಕ್ರಿಯೇಟ್ ಆಗಿರ್ಬೋದು ಅಥವಾ ಸಮ್ ಬ್ಲಾಕೇಜಸ್ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಮಧ್ಯೆ ಕ್ರಿಯೇಟ್ ಆಗಿರ್ಬೋದು. ಸೊ ಅದು ಹೇಗೆ ಅಂತಂದರೆ ಇಲ್ಲಿ ಏನು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನೋಡ್ತಾ ಇದ್ದೀರಾ, ಮಾತಾಡಿ ಬಗೆಹರಿಸ್ಕೊಳ್ಳೋಕೆ ಹೋದ್ರೂ ಅದು ಸರಿ ಆಗ್ತಾಯಿಲ್ಲ. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಬ್ಲಾಕಿಂಗ್ ಎನರ್ಜಿ ಸಹ ಇದೆ. ಬ್ಲಾಕ್ ಮಾಡಿರ್ಬೋದು ನಿಮ್ಮ ಪಾರ್ಟ್ನರ್, ನಿಮ್ಮನ್ನು ಮಾತಾಡಿಸ್ಬಾರ್ದು ಅಂತ ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಾ ಇರ್ಬೋದು. ಆ ಒಂದು ಎನರ್ಜಿ ಸಹ ಅಲ್ಲಿ ಬರ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ನಿಮಗೆ ಟ್ಯಾರೋ ಮುಖಾಂತರ ಸಜೆಸ್ಟ್ ಮಾಡ್ತಾ ಇರೋವಂಥದ್ದು, ನೀವು ಸ್ವಲ್ಪ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಲೈಫಲ್ಲಿ ಗ್ರೋತ್ ಆಗುತ್ತೆ. ಆ್ಯಂಡ್ ನೀವು ಈಗ ನಡೆಸ್ತಾ ಇರೋವಂಥ ಜೀವನ ಎಕ್ಸ್ಪೆನ್ಸಿವ್ ಅಂತಲೂ ನಿಮಗೆ ಅನ್ನಿಸ್ತಾ ಇರ್ಬೋದು. ಸೊ ಆಫ್ಕೋರ್ಸ್ ಎಲ್ಲರದ್ದು ಎಕ್ಸ್ಪೆನ್ಸಿವೇ, ಬಟ್ ಲಿಟಲ್ ಬಿಟ್ ನಿಮಗೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ ಡೇ ಬೈ ಡೇ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಈ ಒಂದು ಎನರ್ಜಿ ಸಹ ಈ ಒಂದು ರೀಡಿಂಗಲ್ಲಿ ಬರ್ತಾ ಇದೆ. ಹಾಗೆ ನಿಮ್ಮ ಮೈಂಡ್ಸೆಟ್ಟನ್ನ ನಿಮ್ಮ ಪಾರ್ಟ್ನರ್ ಇಲ್ಲಿ ಇನ್ನೂ ಬೇಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅವರು ಯಾವಾಗ ಅರ್ಥ ಮಾಡಿಕೊಂಡು ಸರಿ ಹೋಗುತ್ತೆ ಅಂತ. ಸೊ ಸದ್ಯದಲ್ಲಿ ಅದು ಪಾಸಿಬಲ್ ಇಲ್ಲ ಅಂತಲೇ ಹೇಳ್ತೀನಿ. ಬಿಕಾಸ್ ನಿಮ್ಮದು ಗ್ರೋತ್ ಮೈಂಡ್ಸೆಟ್ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಅಂತಲೇ ಹೇಳ್ಬೋದು. ಲೈಕ್ ನಿಮ್ಮ ಒಂದು ಸ್ಟ್ರಾಂಗ್ ಎನರ್ಜಿನ ಅವರು ಬೇರ್ ಮಾಡೋಕ್ಕಾಗ್ದಲೇ ಇರ್ಬೋದು. ಬಿಕಾಸ್ ಕೆಲವೊಬ್ಬರಿಗೆ ಎಲ್ಲವನ್ನು ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ 80% ಆಫ್ ದ ಪೀಪಲ್ಗೆ ನಾನು ಏನು ಹೇಳ್ಬೋದು, ನೀವು ಇಲ್ಲಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ
ಇಲ್ಲಿ 80% ನಿಮ್ಮ ಜೊತೆಗೆ ಮತ್ತೆ ಕಮ್ಯುನಿಕೇಷನ್ ಮತ್ತು ಕಮಿಟ್ಮೆಂಟ್ ಕೊಡುವಂಥ ಚಾನ್ಸಸ್ ಇದೆ. ಬಟ್ ಅಪ್ ಟು 6 ಮಂತ್ಸ್ವರೆಗೂ ಇದು ಹೇಗೆ ಅಂತ ಅಂದರೆ ಇನ್ನೂ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ನಿಮ್ಮ ಪಾರ್ಟ್ನರ್ ಒಂದು ಕನ್ಫ್ಯೂಷನಲ್ಲೇ ಇರ್ತಾರೆ ಇನ್ನೂ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಆಗುವಂಥ ಚಾನ್ಸಸ್ ಇದೆ. ಅವರು ಮತ್ತೆ ಮಾತಾಡ್ತಾರೆ. ಬಟ್ ಮಾತಾಡಿದ್ರೂ ಸಹ ಇಲ್ಲಿ ಹೇಗೆ ಅಂತಂದರೆ ಕನ್ಫ್ಯೂಸ್ಡ್ ಸ್ಟೇಟಲ್ಲೇ. ನಾನು ಮತ್ತೆ ಇಲ್ಲಿ ಬಂದಿದ್ದೀನಿ, ಇದು ನನಗೆ ಸರಿನಾ ತಪ್ಪಾ ಅನ್ನೋ ಒಂದು ಯೋಚನೆಯಲ್ಲೇ ಅವರು ತುಂಬ ಪೋಸ್ಟ್ಪೋನ್ ಮಾಡ್ತಾರೆ ನಿಮ್ಮ ಜೊತೆ ಕಮಿಟ್ಮೆಂಟ್ ಕೊಡೋದಂತಲೂ ಹೇಳ್ಬೋದು. 6 ಆಫ್ ಕಪ್ಸ್ ಇದೆ. ವಿತಿನ್ 6 ಮಂತ್ಸ್ ನೀವೊಂದು ಸರ್ಪ್ರೈಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಫ್ಟರ್ ಸಮ್ ಕ್ಲಾರಿಟಿ, ಸಮ್ ಹೀಲಿಂಗ್ ಆದಮೇಲೆ ಅವರು ನಿಮ್ಮ ಜೊತೆಗೆ ಕಮಿಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಆಲ್ಸೋ ಒಂದು ಮನೆ ಬಗ್ಗೆ ತುಂಬ ಜನ ಥಿಂಕ್ ಮಾಡ್ತಾ ಇರ್ಬೋದು. ಓನಾಗಿ ಒಂದು ಮನೆ ಕಟ್ಟಿಸ್ಬೇಕು ಅಂತಲೂ ತುಂಬ ಜನ ಡ್ರೀಮ್ಸ್ ಇಟ್ಕೊಂಡಿದ್ದೀರಾ. ಅದು ಆಲ್ರೆಡಿ ತುಂಬ ಜನ ಆ ಒಂದು ಪ್ರೋಸೆಸ್ಸಲ್ಲಿ ಇರ್ಬೋದು. ಆಲ್ರೆಡಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗಿರ್ಬೋದು. ಈಗ ಅದೊಂದು ಕಂಪ್ಲೀಟ್ ಆದಮೇಲೂ ಸಹ ನಿಮಗೆ ಕಮಿಟ್ಮೆಂಟ್ ಕೊಡುವಂಥ ಚಾನ್ಸಸ್ ಇದೆ. ಆ್ಯಂಡ್ ಯಾರು ಡಿವೋರ್ಸ್ ಆಗಿರೋರು ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಸೆಕೆಂಡ್ ಮ್ಯಾರೇಜ್ ಚಾನ್ಸಸ್ ಸಹ ಇರ್ಬೋದು. ಇಲ್ಲಿ ನೀವೇನಾದರೂ ನೋಡ್ತಾ ಇದ್ದರೆ ಸೆಕೆಂಡ್ ಮ್ಯಾರೇಜ್ ಆಗಬೇಕು ಅಂತ, ದಟ್ ಮೈಟ್ ಬಿ ಪಾಸಿಬಲ್ ಇನ್ 2026 ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಇಯರ್ ಅದು ನಿಮಗೆ ಪಾಸಿಟಿವ್ ರಿಸಲ್ಟ್ಸನ್ನು ನೋಡ್ಬೋದು. ಹಾಗೆ ದ ಹೈ ಪ್ರಿಸ್ಟೆಸ್ ಇಲ್ಲಿ ಇರೋದ್ರಿಂದ ಆಲ್ಸೋ ಇಲ್ಲಿ ಕೆಲವೊಬ್ಬರು ಟೀಚಿಂಗ್ ಫೀಲ್ಡ್ನಲ್ಲಿ ಇರ್ಬೋದು. ಏನಾದರೂ ಒಂದು ನೀವು ಬೇರೆಯವ್ರಿಗೆ ಹೇಳ್ಕೊಡುವಂಥ ಫೀಲ್ಡಲ್ಲಿ ಇರ್ತೀರ. ಟೀಚಿಂಗ್ ಅಂದ ತಕ್ಷಣ ನೀವು ಸ್ಕೂಲ್ಗೆ ಹೋಗಿ ಪಾಠ ಮಾಡೋರೇ ಆಗಿರಬೇಕು ಅಥವಾ ಕಾಲೇಜ್ಗೆ ಹೋಗಿ ಪಾಠ ಮಾಡೋರೇ ಆಗಿರಬೇಕು ಅಂತಲ್ಲ. ಎನಿ ಕೈಂಡ್ ಆಫ್ ಟೀಚಿಂಗ್ ಫೀಲ್ಡಲ್ಲಿ ಇರ್ಬೋದು. ಅಥವಾ ನಾನು ಏನು ಡಿವೋರ್ಸ್ ಆಗಿರೋರಿಗೆ ಹೇಳಿದೆ, ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಆ ಒಂದು ಬ್ಯಾಕ್ಗ್ರೌಂಡಿಂದನೂ ನಿಮಗೆ ಸಿಗಬಹುದು. ಆ ಒಂದು ಚಾನ್ಸಸ್ ಸಹ ಇಲ್ಲಿದೆ. ಆ್ಯಂಡ್ 5 ಆಫ್ ವಾಂಡ್ಸ್ ನಿಮಗೆ ಹೋಲ್ ಗೈಡೆನ್ಸಲ್ಲಿ ನೋಡುವಾಗ ಕ್ವೀನ್ ಆಫ್ ವಾಂಡ್ಸ್ ಹಾಗೆ 5 ಆಫ್ ವಾಂಡ್ಸ್ ಇರುತ್ತೆ ಇಲ್ಲಿ. ಸೊ ಮೇಜರ್ಲಿ ಇಲ್ಲಿ ಹುಡುಗಿರಿಗೆ ಅಂತ ತೊಗೊಂಡಾಗ ನಿಮ್ಮ ಹುಡುಗಿರು ಯಾರೆಲ್ಲ ನೋಡ್ತಾ ಇದ್ದೀರಾ, ಇದು ನಿಮಗೆ ಮೇಜರ್ ಗೈಡೆನ್ಸ್ ಅಂತಲೇ ತಗೊಳ್ಳಿ. ನೀವು ತುಂಬ ಬೋಲ್ಡ್ ಹಾಗೆ ಏನೇ ಇದ್ರೂ ಹೇಳ್ತೀರಾ. ಆ್ಯಂಡ್ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತುಂಬ ಥಿಂಕ್ ಮಾಡ್ತೀರಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅದೇ ಒಂದು ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಯಾಕೆ ಅಂತ ಅಂದರೆ ನಿಮ್ಮ ಸ್ಟ್ರಾಂಗ್ ಎನರ್ಜಿ ಏನಿದೆ, ನೀವೇನು ಗಟ್ಟಿಯಾಗಿ ಮಾತಾಡ್ತೀರಾ ಅದೇ ಇಲ್ಲಿ ಅವ್ರಿಗೆ ಕೆಲವೊಂದು ಬಾರಿ ನಿಮ್ಮ ಜೊತೆ ಕಾನ್ಫ್ಲಿಕ್ಟ್ಸ್ಗೆ ದಾರಿ ಮಾಡಿಕೊಡ್ಬೋದು. ಸೊ ಬಿ ಸಾಫ್ಟ್ ಅಂತ ಹೇಳ್ತೀನಿ, ಬಿ ಫೆಮಿನೈನ್. ಸೊ ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ಆ್ಯಂಡ್ ಇಲ್ಲಿ ತುಂಬ ಡಾಮಿನೇಟಿಂಗ್ ಎನರ್ಜಿನೂ ಇರ್ಬೋದು. ದ ಹೆರೋಫೆಂಟ್ ಇರೋದರಿಂದ ನಿಮ್ಮ ಪಾರ್ಟ್ನರ್ ತುಂಬ ಡಾಮಿನೇಟಿಂಗ್ ಹಾಗೆ ಏನು ಅವರು ಒಂದು ರೂಲಿಂಗ್ ಎನರ್ಜಿಯಲ್ಲಿ ಇರ್ತಾರೆ. ಸೊ ಏನೇ ಆದ್ರೂ ನಾನು ಹೇಳಿದ್ದೆ ಆಗಬೇಕು. ಆ್ಯಂಡ್ ಆಲ್ಸೋ ಈ ಪರ್ಸನ್ ಇಲ್ಲಿ ಒಂದು ಹೈ ಪೋಸ್ಟಲ್ಲಿ ಇರ್ಬೋದು. ಆ್ಯಂಡ್ ಹೈ ಪೇಯಿಂಗ್ ಜಾಬಲ್ಲಿ ಇರ್ಬೋದು. ಆ್ಯಂಡ್ ಇವರ ಕೆಳಗೆ ತುಂಬ ಜನ ವರ್ಕ್ ಸಹ ಮಾಡ್ತಿರ್ಬೋದು. ಆ ಒಂದು ಎನರ್ಜಿ ಸಹ ಇಲ್ಲಿ ಇದೆ. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಪೇಷನ್ಸ್ ಬೇಕಾಗುತ್ತೆ. ಆ್ಯಂಡ್ ತುಂಬ ಎಕ್ಸೆಪ್ಟೆನ್ಸಿನೂ ಬೇಕಾಗುತ್ತೆ. ಸೊ ಈಗೋ ಮತ್ತು ಡಾಮಿನೇಟಿಂಗ್ ಎನರ್ಜಿಯಿಂದ ಯಾವುದೇ ರಿಲೇಷನ್ಶಿಪ್ ಸಹ ಕಂಟಿನ್ಯೂ ಆಗೋದಿಲ್ಲ ಅಂತ ಹೇಳ್ತೀನಿ. ಸೊ ಇಫ್ ಇನ್ ಕೇಸ್ ನೀವು ವಿಡಿಯೋ ನೋಡ್ತಾ ಇರೋದ್ರಿಂದ ನಿಮ್ಮ ಕೈಯಲ್ಲಿ ಯಾವೊಂದು ಏನು ಹೇಳ್ತೀವಿ, ಸೊ ನಿಮಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾದರೆ ನೀವು ಮಾಡ್ಕೋಬೋದು. ಇಲ್ಲಿ ಕಮಿಟ್ಮೆಂಟ್ ಚಾನ್ಸಸ್ ಸಹ ಇದೆ. ಆ್ಯಂಡ್ ಡಿವೋರ್ಸ್ಡ್ ಪರ್ಸನ್ಸ್ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಸೆಕೆಂಡ್ ಮ್ಯಾರೇಜ್ಗೆ ಪ್ರಪೋಸಲ್ಸ್ ಸಹ ಬರ್ಬೋದು. ಸೊ ಪಾಸಿಟಿವ್ ಆಗೇ ಇದೆ. ಬಟ್ ದ ಟವರ್ ಕಾರ್ಡ್ ಬಂದಿರೋದು ನಿಮ್ಮ ಪಾಸ್ಟಲ್ಲಿ ಆಗಿರೋವಂಥದ್ದು. ಸೊ ನಿಮ್ಮ ಪಾಸ್ಟಲ್ಲಿ ಆಲ್ರೆಡಿ ಡೌನ್ಫಾಲನ್ನು ನೋಡಿದ್ದೀರ. ಸೊ ಮತ್ತೆ ಅದನ್ನು ರಿಪೀಟ್ ಮಾಡ್ಕೊಬೇಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಎಲ್ಲ ನಿಮಗೆ ಪಾಸಿಟಿವ್ ಆಗಿ ಬರಲಿ. ಸೊ ಆದಷ್ಟು ಕಾನ್ಫ್ಲಿಕ್ಟ್ಸನ್ನು ಕಡಿಮೆ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಬೇಡಿ.
ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ಸ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಹಾಗೆ ನನ್ನ ವಾಟ್ಸಪ್ ಚಾನಲ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಇದೆ. ಆ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಅದರಲ್ಲಿ ನಾನು ಕರೆಂಟ್ಲಿ ಸ್ವಲ್ಪ ದಿನ ಆಯಿತು ಫ್ರೀ ರೀಡಿಂಗ್ಸ್ ಕೊಟ್ಟು. ಬಟ್ ನಾನು ಟ್ರೈ ಮಾಡ್ತೀನಿ ಫ್ರೀ ರೀಡಿಂಗ್ಸ್ ಅಪ್ಡೇಟ್ ಮಾಡೋಕ್ಕೆ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.